ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ವಾಣಿ ಶ್ರೀ ನಾರಾಯಣ ಗುರು ಮಂದಿರ, ಶ್ರೀ ಅನ್ನಪೂರ್ಣೇಶ್ವರಿ ಗುಡಿ ಮತ್ತು ಶ್ರೀ ನಾರಾಯಣ ಗುರು ಸಮುದಾಯ ಭವನದ ಶಿಲಾನ್ಯಾಸ ಹಾಗೂ ಶ್ರೀ ನಾರಾಯಣ ಗುರು ಸಹಕಾರ ಸಂಘ ನಿಯಮಿತ ಮಾನೆ ಇದರ ಉದ್ಘಾಟನಾ ಸಮಾರಂಭ ಮಾರ್ಚ್ 10ರ ಸೋಮವಾರದಂದು ಬೆಳಿಗ್ಗೆ 8:30 ಗಂಟೆಗೆ ಮಾನೆಯಲ್ಲಿ ವಿಜೃಂಭಣೆಯಿಂದ ನಡೆದಿದೆ. ಬೆಳಿಗ್ಗೆ 8:30ರಿಂದ ಘನಹೋಮ, ಶಿಲಾನ್ಯಾಸ ಪೂಜಾ ಕಾರ್ಯಕ್ರಮಗಳು ಶ್ರೀ ಸಾಯಿ ಶಾಂತಿ ಮಾಣಿನಾಲ್ಕೂರು ಮತ್ತು ಶ್ರೀ ಸುರೇಶ್ ಶಾಂತಿ ಮಿತ್ತೂರು ದರ್ಬೆ ಇವರ ಪೌರೋಹಿತ್ಯದಲ್ಲಿ ವಿಜೃಂಭಣೆಯಿಂದ ನಡೆದಿದೆ. ಇನ್ನು ಬೆಳಿಗ್ಗೆ 10:30ರಿಂದ ಸಭಾ ಕಾರ್ಯಕ್ರಮಗಳು ನಡೆದಿದ್ದು, ಆಶೀರ್ವಚನವನ್ನ ಶ್ರೀರಾಮ ಕ್ಷೇತ್ರ ಕನ್ಯಾಡಿ ಧರ್ಮಸ್ಥಳ ಜೂನ ಅಖಾಡ ಮಹಾಮಂಡಲೇಶ್ವರ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನೆರವೇರಿಸಿದ್ರು. ಹಾಗೆಯೇ ಸಮುದಾಯ ಭವನದ ಶಿಲಾನ್ಯಾಸವನ್ನ ಮಾನ್ಯ ಸಚಿವರು, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಶ್ರೀ ಶಿವರಾಜ್ ತಂಗಡಗಿ ನಡೆಸಿದ್ದು, ಸಮಾರಂಭದ ಉದ್ಘಾಟನೆಯನ್ನ ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಇದರ ಸದಸ್ಯರಾಗಿರುವಂತಹ ಶ್ರೀ ಬಿ.ಕೆ. ಹರಿಪ್ರಸಾದ್, ಹಾಗೆಯೇ ಸಹಕಾರ ಸಂಘ ಇದರ ಉದ್ಘಾಟನೆಯನ್ನ ಭಾರತ್ ಬ್ಯಾಂಕ್ ಮುಂಬೈ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಸೂರ್ಯಕಾಂತ್ ಜಯಸ್ವರ್ಣ, ಹಾಗೆಯೇ ಸಮಾರಂಭದ ಅಧ್ಯಕ್ಷತೆಯನ್ನ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಮಾನಿದ್ರ ಸೂರ್ಯ ಎಡ್ಕಿದು ಶ್ರೀ ಸುರೇಶ್ ಪೂಜಾರಿ, ಇನ್ನು ಭದ್ರತಾ ಕೊಠಡಿ ಉದ್ಘಾಟನೆಯನ್ನ ಸಹಕಾರ ಸಂಘಗಳ ಉಪನಿಬಂಧಕರು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಶ್ರೀ ರಮೇಶ್ ಹೆಚ್ಎನ್ ನೆರವೇರಿಸಿದ್ರು. ಸಂಸ್ಥೆ ಸಂಘಟನೆದ ಗುರಿಕಾರ್ಯರು ಸದಸ್ಯರು ನಮ್ಮೊಟ್ಟಿಗೆ ಜೊತೆಯಾದರು ದಯಮಂತದು ಮತ್ತು ವೇದಿಕೆ ಸಂಘಟನೆದ ಅಧ್ಯಕ್ಷರಿತ್ತಳ ಸದಸ್ಯರಿತ್ತನ ಎದುರುದ ಕೌಂಟರ್ ಇಡಬಹುದು ಅತನ ಉಪಸ್ಥಿತಿನ ನೋಂದಾವಣೆ ಮಾಡಿಕೊಡುಕೊಂಡದು ವಿಜ್ಞಾಪ ಮಾಡ್ತದಲ್ಲ. ಲೇಸದ ತೊಡರು ಅರ್ಲಂಡು ತೊಡರು ಪೊತ್ತುಂಡು ಬೊಲ್ಪು ಇಡೀಕ ಪರಡನು ಈ ಲೇಸಿಗೆ ಐಸಿರಾದಿಂಜಾನನ್ನು ಪರ ಖುಷಿಯಾಗುಂದುಂಡು. ನಾರಾಯಣ ಗುರುಕುಲ್ನ ಮಂದಿರ ಅಂಜನೆ, ಅನ್ನಪೂರ್ಣೇಶ್ವರಿನ ಗುಡಿ ಅಂಜನೆ. ಸಿಡಿದು ಬಂದಂಥ ಕಿಟಿಗಳು, ಆ ಕಿಟಿಗಳನ್ನ ಮತ್ತೆ ಉದ್ದೀಪನ ಮಾಡಬೇಕು ಅಂತೆ. ಪ್ರತಿಯೊಬ್ಬರಲ್ಲಿ, ನಿಮ್ಮಲ್ಲಿರುವಂಥದ್ದು, ನಮ್ಮಲ್ಲಿರುವಂಥದ್ದು, ಎಲ್ಲರಿರುವಂಥ ಆತ್ಮ ಸುಪ್ತವಾಗಿದೆ, ಪವಿತ್ರತೆಯನ್ನು ಹೊಂದಿದೆ. ಆ ಪವಿತ್ರತೆಯನ್ನು ಹೊರಗತಕ್ಕಂಥ ಕೆಲಸವನ್ನು ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ವೇದಾಂತಗಳು ಮಾಡ್ತದೆ. ಅದಕ್ಕಾಗಿ ಬ್ರಹ್ಮಶ್ರೀ ನಾರಾಯಣ ಗುರುರಲ್ಲಿ ವೇದಾಂತದ ಶಾಲೆಗಳನ್ನು ಮಾಡಿದರು. ನಾರಾಯಣ ಗುರುಗಳೆಂದರೆ ದೊಡ್ಡ ಸನಾತನಿ, ಅಂದರೆ ವೇದದ ತತ್ವವನ್ನೇ ಹೊರಗೆ ತಂದವರಂತೆ. ಅಂಥ ಒಂದು ಸಿದ್ಧಾಂತದ ಅಡಿಯಲ್ಲಿ ಬದುಕತಕ್ಕವರು ಈ ನಮ್ಮ ಬಿಲ್ಲವ ಸಮಾಜ ಒಂದು ದೊಡ್ಡ ಸಮಾಜ ಆಗಿದೆ. ಆ ಸಮಾಜಕ್ಕೆ ತುಂಬ ಅದಕ್ಕೆ ಹಿನ್ನೆಲೆ ಇದೆ. ಕೋಟಿ ಚೆನ್ನವರ ಶಕ್ತಿ ಇರ್ಬೋದು, ನಾರಾಯಣ ಗುರುಗಳ ಶಕ್ತಿ ಇರ್ಬೋದು, ಎಲ್ಲ ಸೇರಿಕೊಂಡು. ಆದರೆ ಸಂಘಟನೆ ಮಾಡುವಲ್ಲಿ ನಾನೀಗ ಹೇಳಿದೆ, ಇಲ್ಲಿ ಮಾತಾಡುವಾಗ ಸತ್ಯನಂತರ ಇದು 10 ಗ್ರಾಮ ಅಂತ ಹೇಳ್ತಾರೆ ಸತ್ಯನ, ಇದರಲ್ಲಿ ಎಷ್ಟು ಜನ ಉಂಟ ಮಗ ಅಂತೆ. ಅದು ಊಟದೊಟ್ಟಿಗೆ ಬರ್ತಾರೆ, 1.5 ಗಂಟೆ ಸ್ವಲ್ಪ ಹಳ್ಳಿಯವರೆಲ್ಲ ಬರ್ತಾರೆ ಅಂತ. ಅದಾಗೋದಿಲ್ಲ. ಇಲ್ಲಿರ್ತಕ್ಕಂಥ ನಮ್ಮ ನಾಯಕರು ಏನು ಸಂದೇಶ ಕೊಡ್ತಾರೆ, ಅಥವಾ ಸ್ವಾಮಿಗಳು ಏನು ಸಂದೇಶ ಕೊಡ್ತಾರೆ, ಇಲ್ಲಿ ಬಂದವರೆಲ್ಲ ಅವ್ರು ಬೇಕಷ್ಟು ಜವಾಬ್ದಾರಿ ಉಳ್ಳವರು, ಅವ್ರಿಗೆ ಒಂದಷ್ಟು ಕರ್ತವ್ಯ ಇದೆ. ಆದರೆ ಈ ಸಮಾಜದ ಕಾಳಜಿಯಿಂದ ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದಾರೆ. ಆಗಿರುವಾಗ ಪ್ರಾಯಶಃ ನಿಮಗೆ ಇಲ್ಲಿ ಎಷ್ಟು 2 ಕೋಟಿ 4 ಕೋಟಿ 5 ಕೋಟಿ ಲೆಕ್ಕ ಕೊಟ್ಟರು, ಅದು ರಮನಾಥರವರು ಒಬ್ಬರು ಮನಸ್ಸು ಮಾಡಿದ್ರೆ ಇವತ್ತು ಸರ್ಕಾರದ ದೊಡ್ಡ ಪ್ರತಿನಿಧಿ, ಅವರ ಕೈಲಿ ದುಡ್ಡು ಇಲ್ಲ, ಅವರು ದುಡ್ಡು ಮಾಡಲಿಲ್ಲ. ನಿಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಅವರೆಲ್ಲ ಮಂತ್ರಿಗಳ ಹತ್ರ ಕರ್ಕೊಂಡು ನಿಮ್ಮ ಕೆಲಸ ಏನು 1 ವರ್ಷ 1.5 ವರ್ಷ 2 ವರ್ಷ ಅಂತೇಳಿ ಖಂಡಿತ ಆಗ್ತದೆ. ಆದರೆ ಇಲ್ಲಿರ್ತಕ್ಕಂಥ ಅವರ ಒಬ್ಬರಿಗೆ ಜವಾಬ್ದಾರಿ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಲೀಡರ್ಸ್, ಪ್ರತಿಯೊಬ್ಬರಲ್ಲಿ ಲೀಡರ್ಸ್. ನಮ್ಮ ನವೀನ್ ಚಂದ್ರ ಸುವರ್ಣರಿದ್ದಾರೆ, ಅವರು ಕೂಡ ಹಾಗೆ ಮನಸ್ಸು ಮಾಡ್ತಾರೆ, ಬಟನ್ ಒತ್ತಿದ್ರೆ ಎಲ್ಲ ಇಡೀ ದೇಶವೇ ನಮ್ಮ ಹಿಂದುಳಿದ ವರ್ಗ
ಬೆಳಕಾಗ್ತಂತೆ. ಅಂಥ ಎಲ್ಲ ಅದ್ಭುತ ಶಕ್ತಿ ಉಳ್ಳವರು ಈ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಸಹಕಾರವನ್ನು ಪಡ್ಕೊಂಡು ನಾರಾಯಣಗುರು ತತ್ವ ಸಿದ್ಧಾಂತಗಳನ್ನ ಮತ್ತೆ ಬಿಂಬಿಸ್ತಕ್ಕಂಥ ನಮಗೆ ಮತ್ತೆ ಮಂದಿರ ಬೇಕು. ಅದೇ ರೀತಿ ಅನ್ನಪೂರ್ಣೇಶ್ವರಿ ಮಂದಿರ ನಾನು ಹೇಳಿದೆ, ಜನ ಯಾಕೆ ಬರಲಿಲ್ಲಂತೆ ಅವರಿಗೆ ಚೆನ್ನಾಗಿ ಗೊತ್ತುಂಟ ಸತ್ಯ. ಅವರೆಲ್ಲ ಅನ್ನಬ್ರಹ್ಮ ಅಂತ ನಾವು ವೇದಗಳು ಇರ್ತದೆ, ಅನ್ನಬ್ರಹ್ಮನ ಪೂಜೆಗೆ ಬರಬೇಕು, ಎಲ್ಲ ಸಿಗ್ತದೆ. 1.5 ಗಂಟೆ 2 ಗಂಟೆಗೆ ಬಂದರೆ ಆ ಅನ್ನಬ್ರಹ್ಮನಿಗೆ ನಮಸ್ಕಾರ ಮಾಡಿದ್ರೆ ನಮಗೆ ಎಲ್ಲ ಸುಖ ಆಗಿದೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಆದ ಕಾರಣ ನಾವು ಅದನ್ನೆಲ್ಲ ನಿರೀಕ್ಷೆ ಮಾಡೋದು ಬೇಡ. ಒಟ್ಟಾರೆ ಮೇಲೆ ನಮ್ಮ ಈ ಏನು ಬಿಲ್ಲವ ಸಮಾಜ ಅಂತ ಉಂಟು, ನಾರಾಯಣಗುರು ಸಿದ್ಧಾಂತ ಅಡಿಯಲ್ಲಿ ಬಂದಂಥ ಸಮಾಜ, ಈ ಸಮಾಜ ಆ ಸಮಾಜವು ಬೆಳೆಯುವುದರ ಮುಖಾಂತರ ಇನ್ನಿತರ ಸಮಾಜವನ್ನು ಬೆಳೆಸ್ತಕ್ಕಂಥ ಒಂದು ಜಾಣ್ಮೆಯನ್ನು ಹೊಂದಿರಬೇಕು. ಸರ್ಕಾರಕ್ಕೆ ಎಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಬಿಲ್ಲವ ಸಮಾಜ ಬೇಕಾ, ಸ್ವಾಮಿಗಳು ಜಾತೀಯವಾದವನ್ನು ಮಂಡಿಸ್ತೀರಾ ಅಂತ ಕೇಳಿದರೆ ಅದು ಉಂಟಲ್ವ, ಸರ್ಕಾರದಿಂದ ಕೊಡಲಿಕ್ಕೆ ಆಗೋದಿಲ್ಲ. ಸರ್ಕಾರದ ಪ್ರತಿನಿಧಿಗಳಿದ್ದಾರೆ, ಒಂದು ಹೆಲ್ತ್ ಕೊಡಬೇಕು ಅಥವಾ ಮನೆ ಕೊಡಬೇಕು, ಆರೋಗ್ಯ ಕೊಡಬೇಕು ಅಂದರೆ ಒಂದು ಊರಿನಲ್ಲಿ ಒಂದು 50 ಬೆಡ್ಡಿನ ಆಸ್ಪತ್ರೆ ಕೊಡ್ಬೋದು, ಅಥವಾ ನಿಮಗೆ ಶಾಲೆ ಕೊಡ್ಬೋದು, ಒಂದಷ್ಟು ಕೊಡ್ಬೋದು, ಅಥವಾ ಇನ್ನಿತರ ಏನೇನು ಕೊಡಬೇಕು ಅದೊಂದು ಸೀಮಿತವಾದ ವ್ಯವಸ್ಥೆ. ಅಲ್ಲಿ ಅಶ್ವಿನಿ ಇದ್ದಾರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಉಂಟು, ರಾಜ್ಯದ ನೀತಿ ನಿರ್ದೇಶಕ ತತ್ವ. ನಮ್ಮ ಇವರು ದೊಡ್ಡ ವಕೀಲ ಪದ್ಮರಾಜ್ ಇದ್ದಾರೆ. ಕಾನ್ಸ್ಟಿಟ್ಯೂಷನ್ ಏನಿರ್ತಂದರೆ ಜನರಿಗೆ ಬೇಕಾದಂಥ ಎಲ್ಲ ಒಳ್ಳೆಯ ಕೆಲಸನ, ಆರೋಗ್ಯವನ್ನು, ಹೆಲ್ತನ್ನು ಎಲ್ಲ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇಂಥ ಸಂಘಟನೆಗಳ ಮುಖಾಂತರ ಜನರಿಗೆ ಬೇಕಾದಂಥ ಬೇಕು ಬೇಡಗಳನ್ನು, ಅದು ಯಾವುದೇ ಜಾತಿ ಇರ್ಬೋದು, ಆ ಜಾತಿಯ ಸಂಘಟನೆಯ ಮುಖಾಂತರ ಮಾಡೋದರ ಮುಖಾಂತರ ಅವರನ್ನು ಉದ್ಧಾರ ಮಾಡತಕ್ಕಂಥ, ಅವರ ಕಲ್ಯಾಣವನ್ನು ಮಾಡತಕ್ಕಂಥ ಕೈಂಕರ್ಯ ಮಾಡಬೇಕು. ಹೊರಗೆ ಬಂದಾಗ ನೀವು ಮತ್ತೆ ನಮ್ಮ ಸನಾತನ ಧರ್ಮಲ್ಲಿ ಬೋರ್ಡ್ ಹಾಕಿದ್ದಾರೆ ಗೊತ್ತಿಲ್ಲ, ವಸುದೈವ ಕುಟುಂಬ ಕುಂತಾಗ್ತೇವೆ. ಆಮೇಲೆ ಹೊರಗೆ ಬರುವಾಗ ಬೇತೆ, ನಂದು ಜಾತಿ ಬೇರೆ ನಿಂದು ಬೇತೆ, ಅದಾಗೋದಿಲ್ಲ. ಅದರ ಆಚೆ ಹೋದರೆ ಏನಿರ್ತದೆ, ಇಲ್ಲಿ ಮಾಸ್ಟ್ನವರು ಟೀಚರ್ನವರು ಇದ್ರೆ ಅವರು ಶಾಲೆಯಲ್ಲಿ ಪಾಠ ಮಾಡುವಾಗ ಹೇಳ್ತಾರೆ, ಓಂ ಸಹನಾವತು ಸಹನೌ ಭುನಕ್ತು ಸವೀರ್ಯಂ ಕರಾವ್ಯ ತೇಜಸ್ವಿ ನಾಮದೀತಮಸ್ತು ಮಾ ವಿದ್ವಿಷಾಯ್ ಓಂ ಶಾಂತಿ ಶಾಂತಿ ಶಾಂತಿ. ಯಜುರ್ವೇದ ಒಂದು ಮಂತ್ರ. ನಾವು ಸಹನಾವತು ಒಟ್ಟು ಸೇರಬೇಕು, ಎಷ್ಟು ಜಾತಿ ಇದ್ದಾರೆ ಅಂತ ಗೊತ್ತಿಲ್ಲ. ಸಹನೌ ಭುನಕ್ತು ಒಟ್ಟು ಸೇರಿ ಒಂದೇ ಪೆಂಡಾಲ್ನಲ್ಲಿ ಊಟ ಮಾಡಬೇಕು. ಸವೀರ್ಯಂ ಕರಾವೈ ತೇಜಸ್ವಿ ನಾಮದೀತಮಸ್ತು. ಪರಸ್ಪರ ದ್ವೇಷವನ್ನು ಬಿಟ್ಟು ಜನಕಲ್ಯಾಣಕ್ಕಾಗಿ ಕೆಲಸವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಆದರೆ ಏನು ಮಾಡ್ತೇವೆ ನಾವು, ಮತ್ತೊಂದು ಸಲ ಬರುವಾಗ ನನ್ನ ಜಾತಿ ಮೇಲೆ ನಿನ್ನ ಜಾತಿ ಮೇಲೆ ಅದು ಸ್ಪೃಶ್ಯರು ಅಸ್ಪೃಶ್ಯರು ಅಂತ ಮತ್ತೆ ನಮ್ಮಲ್ಲಿ ಬರ್ತದೆ. ಅದು ಕೂಡುದು. ನಮಗೂ ಬಂದಿದೆ. ಒಂದು ಸಲ ನಾರಾಯಣ ಗುರುಗಳು ಎಲ್ಲ ಮಾಡಿದರು, ಪೆಂಡಾಲ್ ದೊಡ್ಡ ಜನ ಸೇರಿದೆ, ಅಲ್ಲಿ 25 ಜನರ ಒಂದು ಕೂಟ ಹೊರಗೆ ನಿಂತಿದೆ. ಗುರುಗಳಿಗೆ ಆಶ್ಚರ್ಯ ಆಯಿತು, ಏನು ಅಂತ ಉತ್ತರ ಕೊಡಲಿಲ್ಲ. ಒಟ್ಟಿಗೆ ಇದ್ದವರು, ಏನು ನೀವು ನಿಂತದ್ದು, ನಾವು ಪುಲಯನ ಅಸ್ಪೃಶ್ಯರು ಅಂತ ಹೇಳಿದರು. ಮತ್ತೆ 2 ಹುಡುಗರನ್ನು ಕರ್ಕೊಂಡು ಬಂದರು ಗುರುಗಳು. ಅವರಿಗೆ ದೀಕ್ಷೆ ಕೊಟ್ಟು ನೀನು ಮಠದಲ್ಲಿ ಅಡಿಗೆ ಮಾಡಬೇಕು ಅಂತ ಹೇಳಿದರು. ನಂಬೋದ್ರಿಗೆ ಬಂದಾಗ ಸ್ವಲ್ಪ ಚಾ ಕೊಡ್ಕೊಂಡು ಹೋಗಿ ಅಂತ ಹೇಳಿದರು. ಅಡಿಗೆ ಮಾಡೋರು ಯಾರು, ಅದು ಪುಲಯನ್ ಅಂತ ಹೇಳಿದ್ರು. ಪುಲಯನ್ ಅಂದರೆ ಅಸ್ಪೃಶ್ಯರು ಅಂತೆ. ಈ ಅಸ್ಪೃಶ್ಯರು ಅಂತ ಯಾವ ಗ್ರಂಥದಿಂದ ಬಂದಿದೆ ನಮ್ಗೆ ಗೊತ್ತಿಲ್ಲ, ಎಲ್ಲಿ ಗೊತ್ತಿಲ್ಲ. ಆದ ಬುದ್ಧಿವಂತರು ಸೃಷ್ಟಿಸಿದಂಥ ಒಂದು ಕೋಟೆ ಅಂತ ಹೇಳ್ಬೋದು. ಹಾಗಿರುವಾಗ ಕಾನೂನನ್ನು ಹೇಳಿರ್ತದೆ. ಕಾನೂನಿನ ಪ್ರತಿಪಾದಕರು ನಮ್ಮ ಪದ್ಮರಾಜು ಇದ್ದಾರೆ, ಅಶ್ವಿನಿ ಇದ್ದಾರೆ. ಆರ್ಟಿಕಲ್ 14 ಇರ್ತದೆ, ಈಕ್ವಾಲಿಟಿ ಬಿಫೋರ್ ಲಾ. 15 ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜಿಯನ್ ಆ್ಯಂಡ್ ಕಮ್ಯುನಿಟಿ. ಜಾತಿ ಮತ್ತು ಲಿಂಗದ ಆಧಾರದಲ್ಲಿ ಯಾರನ್ನು ತಾರತಮ್ಯ ಮಾಡಬೇಡಿ ಅಂತ ಹೇಳ್ತದೆ. ಆ ನಿಟ್ಟಿನಲ್ಲಿ ಬಿಲ್ಲವ ಸಮಾಜ ತನ್ನ ಸಂಘಟನೆ ಮಾಡುವುದರ ಮುಖಾಂತರ ಇನ್ನಿತರ ಸಮಾಜಗಳನ್ನು ಸಹೋದರರಾಗಿ ತೆಗೆದುಕೊಂಡು ಹೋದಾಗ ನಾರಾಯಣಗುರು ತತ್ವಕ್ಕೆ ಬಲ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಈ ರಾಷ್ಟ್ರ ವಿಶ್ವಗುರು ಆಗಬೇಕೆಂಬ ಸಿದ್ಧಾಂತವನ್ನು ಹೊಂದಿದವರು. ಅಥವಾ ರಾಮರಾಜ್ಯದ ಕಲ್ಪನೆ ಸಾಕಾರ ಆಗಬೇಕಂದ್ರೆ ರಾಮನು ಮಾಡಿದ್ದೇನೆ, ತನ್ನಲ್ಲಿರುವಂಥ ಮಂಗಗಳಿರ್ಬೋದು, ಕರಡಿ ಇರ್ಬೋದು, ವಿಭೀಷಣ ಇರ್ಬೋದು, ಅಂಬಿಗರ ಗುಹಾ ಇರ್ಬೋದು, ಎಲ್ಲರನ್ನು ಹಪ್ಪಿ ಇಟ್ಕೊಂಡಂಥ ತತ್ವ ಅಂತೆ. ಅದೇ ಥರ ವಿಶ್ವಗುರು ಆಗಬೇಕಾದ್ರೆ ನಾವೆಲ್ಲರೂ ಜ್ಞಾನಿಗಳಾಗಬೇಕು. ವಿದ್ಯೆ ಅಂತ ಹೇಳ್ತೀವಿ. 10,000 25,000 ಸ್ಕಾಲರ್ಶಿಪ್ ಕೊಡ್ತೇವೆ, ಬರೀ ಅರ್ನಿಂಗ್ ಸರ್ಟಿಫಿಕೇಟ್ ನಮಗೆ ವಿದ್ಯೆ ಅಂತಾಗಿದೆ. ಪರಸ್ಪರ ಪ್ರೀತಿಯನ್ನು ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ, ಸಂಘಟನೆ ಯಾಕೆ ಆಗೋದಿಲ್ಲ ಅಂದರೆ ನಮ್ಮದೇ ಸ್ವಾರ್ಥ, ನಮ್ಮದೇ ಈಗೋ, ನಮ್ಮದೇ ಆದಂಥ ಒಂದು ಮನೋಸ್ಥಿತಿ, ಅದರಿಂದ ಹೊರಗೆ ಬರಬೇಕು. ನಾನು ಹೇಳಿದೆಲ್ಲ ನಮ್ಮ ಈ ಅಸ್ತಿತ್ವ ಕಾಂಟ್ರಾಕ್ಟ್ ಲಯಬಿಲಿಟಿ ಡಿಸ್ಚಾರ್ಜ್ ಅಂತೆ. ಇಲ್ಲಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾಂಟ್ರಾಕ್ಟ್ ಭಗವಂತನೇ ಕೊಟ್ಟಿದ್ದಾನೆ. ರಮನಾಥ ಇವರಿಗೆ ನಾಯಕತ್ವವನ್ನು ಕೊಟ್ಟು ಒಳ್ಳೆಯದಾಗಿ ಮಾಡೋದು, ಅಥವಾ ಅಲ್ಲಿ ಅಶ್ವಿನಿ ಪದ್ಮರಾಜರಿಗೆ ವಕಾಲತ್ತನ್ನು ಕೊಟ್ಟು ಜನರಿಗೆ ಒಳ್ಳೆಯದನ್ನು ಮಾಡೋದು, ಬ್ರಹ್ಮಾನಂದರಿಗೆ ಒಂದಷ್ಟು ಗ್ರಂಥಗಳನ್ನು ನೋಡಿ ಅವರಿಗೆ ಸತ್ಕಾಲಕ್ಕೆ ಅವರಿಗೆ ಸಂದೇಶವನ್ನು ಕೊಡೋದು. ನಮ್ಮ ಲಯಬಿಲಿಟಿ ಡಿಸ್ಚಾರ್ಜಿಗಾಗಿ ಇಲ್ಲಿ ಬಂದಿದ್ದೇವೆ ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಲಯಬಿಲಿಟಿ ಡಿಸ್ಚಾರ್ಜ್ ಆದಮೇಲೆ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಅಲ್ಲಿ ದಾಮರು ಬರ್ತದೆ, ಡಬ್ಬಿ ಬರ್ತದೆ, ಲಾರಿ ಬರ್ತದೆ, ಅವ್ರಿಗೆ ಮೆಷಿನ್ ಬರ್ತದೆ, ಎಲ್ಲ ಮುಗಿದ ಮೇಲೆ ಇನ್ನೊಂದು ಕಡೆ ಹೋಗಲೇಬೇಕು, ಅಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ. ನಮ್ಮ ಬದುಕು ಕೂಡ ಅಷ್ಟೇ, ಆ ಲಯಬಿಲಿಟಿ ಡಿಸ್ಚಾರ್ಜ್ ಮಾಡಿಕೊಂಡು ಮುಂದೆ ಹೋಗೋದು. ಆದರೆ ಆ ಜ್ಞಾನವನ್ನು ನಿಮ್ಮ ಪುಸ್ತಕದ ಜ್ಞಾನ ಕೊಡಲಿಲ್ಲ. ಬರೀ ದುಡ್ಡು ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಎಂಬ ಗರ್ವವನ್ನು ಈಗೋವನ್ನು ಕೊಟ್ಟಿದೆ. ಇದಕ್ಕೆ ಏನೆಂದರೆ ನಮ್ಮಲ್ಲಿ ಜ್ಞಾನ ಸಂಪಾದನೆ ಮಾಡುವಂಥ ಮನೋಸ್ಥಿತಿ ಬರಲಿಲ್ಲ. ಆದ ಕಾರಣ ವಿದ್ಯೆ ಅಂದರೆ ತನ್ನನ್ನು ತಾನು ಪ್ರೀತಿ ಮಾಡೋದು, ಬರೀ ಹಿಂದಿ ಇಂಗ್ಲೀಷ್ ಮಾತಾಡೋದು, 10 ಭಾಷೆ ಮಾತಾಡೋದು, ಅಥವಾ 25,000 50,000 1 ಲಕ್ಷ 10 ಲಕ್ಷ ಸಂಬಳ ತೆಗೆಕೊಂಡು ಬದುಕು ಮಾಡೋದಲ್ಲ. ಅದರ ಒಂದು ಆಚೆ ಇದೆ, ಅದು ಮಾನವೀಯ ಮೌಲ್ಯಗಳನ್ನು ತನ್ನೊಳಗೆ ಸೇರಿಸಿಕೊಳ್ಳುವುದು. ಅಂಥ ಮಾನವೀಯ ಮೌಲ್ಯಗಳನ್ನು ಹೆಚ್ಚಾಗಬೇಕು ಅಂತ ನಾರಾಯಣಗುರು
ಪ್ರತಿಪಾದಿಸಿದ್ದಾರೆ. ಅದಕ್ಕಾಗಿ ಅದ್ವೈತ ಶಾಲೆಗಳನ್ನು ಕೂಡ ಅಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಸೃಷ್ಟಿ ಮಾಡಿದರೆ ಆ ನಿಟ್ಟಿನಲ್ಲಿ ನೀವು ಮಾಡತಕ್ಕಂಥ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗಳಲ್ಲೂ ಕೂಡ ಅದ್ವೈತ ಬರಲಿ ಅಥವಾ ಮೌಲ್ಯಗಳು ಬರಲಿ, ಅದು ಬಂದು ಎಲ್ಲರನ್ನು ಕೂಡ ಸಹೋದರತೆಯಿಂದ ಕಾಣ್ತಕ್ಕಂಥ ಶಕ್ತಿ ಬರಲಿ. ಮನುಷ್ಯನ ಪ್ರತಿಯೊಂದು ಮನುಷ್ಯನಲ್ಲಿ ಕೂಡ ಆ ಕಣ್ಣಿನಲ್ಲಿರುವ ಬೆಳಕಿದೆ, ಅದನ್ನೇ ಪರಬ್ರಹ್ಮ ಅಂತ ಹೇಳಿದೆ. ಆ ನಿಟ್ಟಿನಲ್ಲಿ ಇವತ್ತೊಂದು ಈ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ಎಲ್ಲ ನಾಯಕರು ಸೇರಿದ್ದಾರೆ, ಎಲ್ಲ ಶಕ್ತಿ ಉಳ್ಳವರು. ಅವರೆಲ್ಲರೂ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ ಮೋರಲ್ ಸಪೋರ್ಟ್ ಕೊಟ್ಟಾಗ ಇದು ಬಲಿಷ್ಠವಾದಂಥ ಶಕ್ತಿ ಬರ್ತದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾನು ಈಗಾಗಲೇ ಹೇಳಿದಾಗೆ ಇನ್ನೊಂದು 2 ಕಾರ್ಯಕ್ರಮ ನನ್ನ ಊರು ಕಡೆ ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದೇನೆ. ಒಂದು 10 ದಿವಸದಿಂದ ನಾವು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲ ಕೊಟ್ಟಿದ್ದಾರೆ. ಸನ್ಮಾನ್ಯ ರಮಣತ್ರಯವರ ಮೂಲಕ ನಾವು 2-3 ಸಲ ಹೋಗಿದ್ದೇವೆ. ಅದು ಇನ್ನೂ ಕೂಡ ನಮ್ಮ ಹಿಂದುಳಿದ ವರ್ಗದಲ್ಲಿ ಹಣ ಇಲ್ಲದ ಕಾರಣ ಬಾಕಿಯಾಗಿ ಉಳಿದಿರ್ತದೆ. ಅದಕ್ಕೆ ಇನ್ನೂ ಪ್ರಯತ್ನ ನಾವು ಮಾಡ್ತೇವೆ. ಆದರೂ ಕೆಲಸ ನಿಲ್ಲಿಸುವುದಿಲ್ಲ. ಈಗ ನಾಳೆಯಿಂದಲೇ ಕೆಲಸ ಆರಂಭಿಸ್ತೇವೆ. 1 ವರ್ಷದಲ್ಲಿ ಇದು ಮುಗಿಸುವಂಥ ಒಂದು ಸಂಕಲ್ಪ ನಮ್ಮದೆಲ್ಲದ್ದು ಆಗಿರ್ತದೆ. ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕೆ ಹಿಂದುಳಿದ ವರ್ಗ ಇಲಾಖೆಯಿಂದ ಅನುದಾನ ಕೇಳಿಕೊಂಡಿದ್ದೇವೆ. ಸಹೃದಯಿ ಸಮಾಜ ಬಾಂಧವರು, ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಯಾವ ರೀತಿ ಮುಂಚೆ ನಮ್ಮ ಮಾಣಿಯಲ್ಲಿದ್ದಂಥ ಸಂಘಕ್ಕೆ ಸಹಕಾರ ನೀಡಿದ್ದೀರಾ, ಅದೇ ರೀತಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ನೀಡಬೇಕು. ಈ ನಮ್ಮೆಲ್ಲರ ಹೃದಯ ಶ್ರೀಮಂತಿಕೆಯ ಪ್ರತೀಕವಾಗಿ ಆಗಲಿರುವಂಥ ಈ ಒಂದು ಸಮುದಾಯ ಭವನ ಒಳ್ಳೆ ಜಾಗದಲ್ಲಿ ಹೈವೇ ಸೈಡ್ನಲ್ಲಿ ಸಿಕ್ಕಿದೆ. ಮುಂಚೆ ನಮಗೆ ಅಲ್ಲಿ 32 ಸೆಂಟ್ಸ್ ಜಾಗ ಇದ್ದರೆ ಈಗ ಇಲ್ಲಿ 1 ಎಕರೆ 10 ಸೆಂಟ್ಸ್ ಜಾಗ ಇದೆ. ಇದರಲ್ಲಿ ಒಳ್ಳೆಯ ವ್ಯವಸ್ಥೆ ಇದೆ, ಹೈವೇ ಸೈಡ್ನಲ್ಲಿದೆ. ಇವಾಗ ಇಲ್ಲಿಗೆ ಬರಲಿಕ್ಕೆ ಒಂದು ದಾರಿಯ ವ್ಯವಸ್ಥೆ ಕೂಡ ಸರಿ ಇರಲಿಲ್ಲ. ನಾವು ಈಚೆ ಕಡೆಯಿಂದ ಆಗಲ್ಲ ಪ್ರಯತ್ನ ಇತ್ತಂದೆ ನಮ್ಮಡೆಲ್ಲ ಬತ್ತೆ ಪನ್ನಗ ನಮ್ಮ ಪಂಡ ನಮ್ಮ ಕಟ್ಟಡ ನಮ್ಮ ಜಾಗ ಮಲ್ಪುನಗ 10 ಸೆಂಟ್ 20 ಸೆಂಟ್ 25 ಸೆಂಟ್ ದೆತ್ತದು ನಮ್ಮ ಕಟ್ಟಡ ಮಲ್ಪುನ ಬುಡ್ಚಿ ಸಾಧ್ಯಾಂಡ ನಂಗೆ ಏತ್ 1 ಎಕರೆ ಮಿತ್ತು ಜಾಗ ನಮ್ಮ ಪಾಪ ತಿಕ್ಕಲೆಕ್ಕ ಮಲ್ಪೋಡು ಐಟ್ ನಮ್ಮ ಕಟ್ಟಡ ಕಟ್ಟೋಡು ಒಂದು ಪನ್ಪುನಂಚಿನ ಒಂಜಿ ಅಭಿಪ್ರಾಯನೂ ಎಲ್ಲ ಪಂಡಿತ್ತೆ. ಭಾರಿ ಸಂತೋಷ ಆನಂದ ಪಂಡ ಇನಿಕ್ ಸಾಧಾರಣ 1 ಎಕರೆ 10 ಸೆಂಟ್ ಜಾಗನ ಇನಿ ರಾಷ್ಟ್ರೀಯ ಹೆದ್ದಾರಿದ ಬರಿಟೆ ಈ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಖರೀದಿ ಮಲ್ತೇರು. ಅವು ಭಾರಿ ಖುಷಿಯಾಣಿ ಯಾನ ಐಕ್ಕಾಗ್ಲಿಕ್ಕೆ ಶುರುಕಾದಿ ಯಾನ ಅಭಿನಂದಿಸೋ ಒಂದಿಲ್ಲ ದಾಯಕ ಪಂಡ ಇನಿ ನಮ್ಮ ತೂಪ ಯಾನೆ ಉಲ್ಲೇಖ ಮಲ್ಪ ಇನಿ ಬಿಲ್ಲವ ಸಮಾಜ ಪಂಡ ಮಾತ ಸಮಾಜಲ್ಲ ಒಟ್ಟಿಗೂ ಸೇರ್ಪದು ಕೊನಪುನ ಸಮಾಜ ಇತ್ತು. ನಾವು ಬಿಲ್ಲವ ಸಮಾಜ ಎನ್ನ ಸಮಾಜ ಪಂಡ್ರೆ ಎಂಕ ಮಸ್ತ್ ಹೆಮ್ಮೆ ಉಂಡು. ಇನ್ನು ಈ ಕಾರ್ಯಕ್ರಮ ನಮ್ಮ ತೂಪ ಮಾತೆಲ್ಲ ನಮ್ಮಲ್ಲೆತ್ತದ ಮಾತ ಸಮಾಜದಗಳೆಲ್ಲ ಕುಲ್ಲ ಒಂದು ಗೌರವ ಕೊಡ್ದು ನಮ್ಮ ಬೆಲೆಯನ್ನು ಮಲ್ತೊಂದುಂಡು. ಅಂಚೆ ಉಪ್ಪುನಾಗ ಈ ಒಂಜಿ ಸಂಘ ಆವೋಡುಂದ ಅಂಡಾಗ ನಮ್ಮ ಬಿಲ್ಲವ ಸಂಘಲು ನಮ್ಮ ಜಿಲ್ಲೆಯಾದ್ಯಂತ ಉಡುಪಿ ಜಿಲ್ಲೆಡು ಪೂರಾ ಕೊಡ್ಲ ಉಂಡು. ಅಂಡ ಹೆಚ್ಚಿನ ಕೊಡ್ಡು 10 ಸೆಂಟ್ 25 ಸೆಂಟ್ ಜಾಗದ ಉಲಾಯಿ ಉಂಪುನಂಚಿನ ಪೂರಾ ವ್ಯವಸ್ಥೆಲ್ಲ ನಂಗೆ ಬೋಡ್ತಿ ಲೆಕ್ಕ ನಂಗೆ ಮಲ್ಪರೆ ಮುಲು ಸಾಧ್ಯ ಒಂದಿಜ್ಜಿ. ಅಂಚಾದೆ ನಾನು ಏಪಲ ಪಂಡ್ರೆ ಬಂಟರ ಸಂಘಲೇನು ನಮ್ಮ ತೂನಾಗ ನಂಗೆ ಖುಷಿ ಆಪುಂಡು. ದಾಯಕ ಪಂಡ ಒಂಜೊಂಜಿ ತಾಲೂಕು ಒಂಜೊಂಜಿ ಸಭಾಭವನಗಳು ಇತ್ತಂಡ ಇಟ್ಟು ಬೋಡ್ತಿನ ಅಂಚ ವ್ಯವಸ್ಥೆಲು ಉಂಡು. ನವಲ ಅಂಚಿನ ಎಡೆಡ್ಡೆ ಮಲ್ಲ ಜಾಗನ ತೂದು ನಮ್ಮ ಕಟ್ಟಡಲಿನ ಮಲ್ಪೊಡು ಬನ್ಪುಣ ನಮ್ಮ ಇರಾದೆ ಇತ್ತಂಡೆ. ಬಹುಶಃ ನೆಕ್ಕ ಕೈ ಜೋಡಿಸದು ಇನಿ 1 ಎಕರೆ 10 ಮಲ್ಲ ಸಾಹಸಗ ನಿಗುಲು ಜತದರ್ ದಾಲ ಪೋಡಿಯೋಡೊಂದು ಇಜ್ಜಿ ಖಂಡಿತವಾದ್ಲ ನಿಗುಲು ಏರ್ನಳ್ಳ ಒರಿಯನ ಇಲ್ಲಗ ಬೋಡಾದ ಜತದಿನತ್ತು ಆ ಸಮಾಜಗೂ ಒಂಜಿ ಅರ್ಪಿಸವರ ಈ ಒಂಜಿ ಜಾಗನ ನಿಗುಲು ಖರೀದಿ ಮಲ್ತಿದ್ದಾರೆ. 5 ಕೋಟಿದ ಎಸ್ಟಿಮೇಟ್ ಪಾಡ್ದಾರೆ. ನೆಟ್ ಸಮುದಾಯ ಭವನ ಹತ್ತಂದೆ ನಾರಾಯಣ ಗುರು ಮಂದಿರ ಅಂಚನೆ ಅನ್ನಪೂರ್ಣೇಶ್ವರನ ಗುಡಿಲ ಆವೊಂದು ನಿಗುಲು ಸ್ವಾರ್ಥರಹಿತ ಮನಸ್ಸು ನಿಕ್ಕ ಜತದರೆ ಖಂಡಿತವಾದ್ಲ ನಿಗಲ್ನ ಒಟ್ಟಿಗೆ ಇಡೀ ಸಮಾಜರು ಸಾಮಾಜಿಕ ಪರಿವರ್ತನೆ ಆಪ್ನ ಕೆಲಸನು ನಮ್ಮ ಹಿರಿಯಾಕಲು ಮಾತು ಮಲ್ತೇನೆ. ಯಾಕಲ್ಲಿ ಮಣಿಪಂದಿ ಕೊಳ್ಳುಜರು ಈ ಸಮಾಜಗೂ ಒಂಜಿ ಭವಿಷ್ಯದ ದೃಷ್ಟಿದೆ ದಾನೆ ಅವಡು ನೀನು ಆಲೋಚನೆ ಮಲ್ತದೆ ಒಂಜಿ ಸಹಾಯ ಮಲ್ಪನ ಕೆಲಸ ಈ ಸಮುದಾಯದ ಹಿರಿಯಕ್ಕಲು ಮಾತ್ರ ಮಲ್ತಿಡ್ದವರ ಇನ್ನು ಸಾಮಾಜಿಕವಾದ ದುಂಬರ ಸಾಧ್ಯ. ಸಾಮಾಜಿಕವಾದ ಶೈಕ್ಷಣಿಕವಾದ ಆರ್ಥಿಕವಾದ ದುಮ್ಮು ಬರ್ಪನ ಒಂಜಿ ವ್ಯವಸ್ಥೆ ಆವಡು ನಿಂತ ಮಾತೆರ್ಲ ನಿಕ್ಕೊಂಜಿ ಪ್ರಯತ್ನ ಬೈದರು ಆ ನಮ್ಮನೆಡು ಇನಿ ನಿಕ್ಲೆಗೊಂಜಿ ಒಂಜಿ ಲೆಕ್ಕೊಡು ಪಿರಾಕದ ಕಾಲಕ್ಕೆ ಗಿಡ ಎಂಚ ನಿಕ್ಲೆ ಕಷ್ಟ ಇತ್ತು ಆ ಕಷ್ಟ ನಿಕ್ಲಿಗೆ ಒಂಜಿ ರೀತಿದು ಪ್ರಣೀತ ದೂರ ಬೈದರು ನಮ್ಮ ಇನ್ನು ಒಪ್ಪುಡು ಹಾಪುಂಡು ಕೀಳುರಿಮೆ
ವಾಹಂತುಡ್ಲ ಸಮುದಾಯಕ್ಕೆ ಇಪ್ಪಂದೆ ಎಂಕಿಲ್ಲ ಬಲಿಷ್ಠ ಸಮಾಜ ಬಲಿಷ್ಠರಾದ ಬದುಕಿನ ಅವಕಾಶ ಉಂಡು ಬಂದೇನು ಕೂಡ ನಿಖಿಲ್ ತಿರಿಯೊಂದು ಆ ಬಗ್ಗೆ ಚಿಂತನೆ ಮಲ್ತ ಐಕೆ ಒಂದು ಪೂರ್ಣ ಪ್ರಮಾಣದ ಶಕ್ತಿ ಕೊರ್ಪನಂಚಿನ ಕೆಲಸ ನಿಖಿಲ್ ಮಾತ ಮಲ್ಪೊಡಾಪನು ಎಂಕ್ಲನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೇಪಲ್ ಪಾತ್ರ ಬಂದ್ರಣ್ಣ ಅವು ಸಮಸ್ತ ಹಿಂದುಳಿದ ವರ್ಗದಕ್ಲ ದುಂಬು ಓಡ್ದಂಡ ಸುರೂಟು ಇತಿಹಾಸವನ್ನು ತೆರೆಯೋಡಿಗೆ ಯಾರೊಂದು ಪಾತ್ರ ಹಿಂದುಳಿದ ವರ್ಗದಕ್ಲೆ ಸಂಜನ್ನ ಹಿಂದುಳಿದ ವರ್ಗಕ್ಕೆ ದುಂಬು ಓಡ್ದಂಡ ಇತಿಹಾಸವನ್ನು ತೆರೆಯೋಡು ಇತಿಹಾಸನು ತಿರುಪುನಿ ಮಂಡ ನಮ್ಮ ಹಿರಿಯಕ್ಲೆ ಕಾಲ ಅಮ್ಮಿರ್ನ ಕಾಲ ಇಂಚೆತ್ತಿನ ಅಪಗ ಸಮಾಜ ಇಂಚೆತ್ತಿನ ಸಾಮಾಜಿಕ ವ್ಯವಸ್ಥೆ ಇಂಚೆತ್ತಿನ ನಮ್ಮ ಅಜ್ಜರ್ನ ಕಾಲ ಸಮಾಜ ಇಂಚೆತ್ತಿಂದು ಅಪಗ ಸಾಮಾಜಿಕ ವ್ಯವಸ್ಥೆ ಇಂಚೆತ್ತಿಂದು ಎಂದು ಪನ್ಪಣಿ ನಮ್ಮ ತಿರುವಿಡ ನಮ್ಮ ಅಜ್ಜರ್ ಪಿಜ್ಜರ್ನ ಕಾಲ ಅಥವಾ 100 ವರ್ಷ 10 ವರ್ಷ ಲೆಕ್ಕ ಪತ್ತಗ ಆ ಕಾಲ ಇಂಚಿನ ಇತ್ತಿಂದು ಆ ಕಾಲದ ಸಾಮಾಜಿಕ ಪರಿಸ್ಥಿತಿ ಎಂಚೆತ್ತಿಂದು ಅಪಗ ಎಂಚ ಪರಿಸ್ಥಿತಿ ಇತ್ತಿಂದು ಬಂದು ನಮ್ಮ ಇತಿಹಾಸ ತಿಳಿಯೋಡಿಗೆ ಇಶ ಸೇರಿದ ನಂಗೆ ಒಂದು ರೀತಿದ ಜ್ಞಾನೋದಯ ತಿಕ್ಕೊಂಡು ನಂಗೆ ಒಂದು ರೀತಿದ ಸತ್ಯಜಿತ್ತರು ಒಂದು ಐಟ್ ದುಂಬುವರೆ ನಂಗೆ ಕೊಂಚ ಧೈರ್ಯ ಬರ್ಕೊಂಡು ಅರೊಂದು ಪಾತ್ರ ಕರೆಕ್ಟ್ ಧೈರ್ಯ ಬರ್ತೀನಿ ನಮ್ಮ ಇತಿಹಾಸವನ್ನು ಸುರು ತೆರೆಯೋಡು ಪಂಡ ಜವನರಿಗೆ ಇತಿಹಾಸ ಗೊತ್ತಿಜಿಂದತ್ತ ಐನು ತಿರಿಯೋಣ್ಣಂಚಿನ ಪ್ರಯತ್ನ ನಿಖಿಲ್ ಮಲ್ಪೋಡು ಮಲ್ಲ ಒಂದು ಶಕ್ತಿಲ ನಮ್ಮೊಟ್ಟಿಗೆ ಉಂಡು ಬಂದ್ಬಿನ ಯೋಚನೆ ಮಲ್ತೊಂದು ಕೇವಲ ನಮ್ಮ ಗ್ರಾಮನ 10 ಗ್ರಾಮನ ಉದಿತ ಬಗ್ಗೆ ಮಾತ್ರ ಯೋಚನೆ ಮಲ್ಪಂದೆ ಇಡೀ ರಾಷ್ಟ್ರಡೊಪ್ಪನ ಸಮಾಜ ಒಟ್ಟು ಸೇರೊಂದಿ ಸಮಾಜನ ದೆರ್ಪು ನೆಂಚ ಪನ್ಪಿನಂಚಿನ ಯೋಚನೆದ ಚಿಂತನೆದ ಒಂಜಿ ಭಾಗ ಆದಲ ಆ ಒಂಜಿ ಬಿಲ್ಲವ ಸಮಾಜ ಸಂಗೋಲು ಬೇಲೆ ಮಲ್ಪಂಚಿನ ಅನಿವಾರ್ಯತಲ ಉಂಡು ಒಂದು ಪಂಡೇರಾರು ಒಂಜಿ ಸಮಾಜ ಏನಾರು ಪಂಡೇರಾನಂಜಿ ಬಲಿಷ್ಠ ಸಮಾಜ ಬೈದಿನ ಏನು ಖಂಡಿತ ಸಮಾಜ ಬಲಿಷ್ಠ ಸಮಾಜ ಅದು ಪರಿವರ್ತನೆ ಒಡ್ಡ ರೂಪುಗೊಳ್ಳೊಡ್ಡ ಅಗಲು ಆ ರೀತಿ ಅಗಲು ದುಂಬು ಬೋತಿಯರು ಪನ್ಪಿನೆಲ್ಲ ಯೋಚನೆ ಮಲ್ತೊಂದು ಬರೋಡಾತನ್ ನಮ್ಮ ಆನೆದ ಕಾಲುಡೆ ಜಮೀನ್ದಾರಿಕೆ ಇತ್ತು ರೈತ ಆರ್ಥಿಕ ಶಕ್ತಿ ಇತ್ತು ಅವು ಒಂಜಿ ಭಾಗ ಸತ್ಯಂದ ಅಂಡಲ್ಲ ಒಂಜಿ ಭೂ ಮಸೂದೆ ಕಾನೂನು ಬಂದಾಗ ಇತ್ತಿನ ಜಾಗಲಿನ ಕಳೆ ಒಂದವಳು ಬೆನ್ಪಿನ ಕಲೆಗೆ ಜಾಗಪೋಯಿನ ಸಂದರ್ಭ ಒರಿಜಿನ ಜಾಗನ ಪತ್ತೊಂದಂಚಿನ ಕೆಲವೊಂದು ಕರೆಕ್ಟ್ ಮಸ್ತ್ ಸಮಸ್ಯೆ ಅನಾಗ ಆ ರೀತಿ ಅಕಲು ಪರಿವರ್ತನದ ಯೋಚನೆ ಮಲ್ತೇರು ಗುರುಕುಲವೇನು ಪಂದಿತ್ತೇರು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಎಂಚ ವಿದ್ಯೆಗೆ ಮಹತ್ವವನ್ನು ಕೊರೊಂದು ಐತ ಬೆರಿ ಪತ್ತೊಂದು ಐಕೋಸ್ಕರ ವಾಭಂಗ ಬತ್ತಂಡಲವೇನು ಎದುರಿಸಾ ಒಂದು ಎಂಚವೇನು ಪಡೆವೊಂದು ಪೋಯೇರು ಪನ್ಪಿನೆಲ್ಲ ಇನ್ನಮ್ಮ ಚಿಂತನೆ ಮಲ್ಪುಡಾತಂಡೆ ಇನಿತ ಬೇತ ಸಮಾಜದ ವಿದ್ಯೆದ ಸ್ಥಿತಿಗತಿಗೆ ಸರಿಯಾದ ನಮ್ಮ ಸಮಾಜದ ಜೋಕುಲು ಆ ವಿದ್ಯೆದಂಚಿಪು ಒಂದುಲ್ಲಿರ ಖಂಡಿತ ಆನಿದ ವಿದ್ಯೆದ ಸ್ಥಿತಿಕಲ ಇದೇ ಸ್ಥಿತಿಕಲ ಮಸ್ತ್ ವ್ಯತ್ಯಾಸ ಉಂಡು SLC 80%, 90%, 95%, 100% ಮಾರ್ಕ್ ಬರ್ಪಿನ ಜೋಕುಲೆ ನಮ್ಮ ಸನ್ಮಾನ ಮಲ್ಪುವ ಅಂಡ ಜೋಕುಲೆಗೆ PUC ಪೋಯಿನ ಪಗ ಸೈನ್ಸ್ ದೊಂಡಿರಂದ ಅಂಡ ನೀಟ್ JEE ನೆತ್ತ ಟ್ರೈನಿಂಗ್ ದೊಂದಂಚಿನ ತಾಕತ್ತು ಉಂಡ ಶಕ್ತಿ ಉಂಡ ಸಾಮರ್ಥ್ಯ ಉಂಡ ಯೋಚನೆ ಮಲ್ತಾನೆ ನಮ್ಮ PUC ಫೀಸನ್ನು ಕಟ್ಟರೆ 40,000 ಎಂಚಂದನಲ್ಲ ಇನಿ ಮಲ್ಪುವೇರು ಅಂಡ JEE ನೀಟ್ ನೆತ್ತ ತರಬೇತಿನ ಪಡೆಯೋಡುಂದ ಅಂಡ 2 ಲಕ್ಷ 3 ಲಕ್ಷ ರೂಪಾಯಿ ಒಂಜಿ ಬಾಲೆಗೆ ಖರ್ಚು ಬರ್ಪುಂಡು ಆ ಆರ್ಥಿಕ ಶಕ್ತಿ ದಾಂತಿನಂಚಿನ ಸಮಾಜಲ್ಲಿಗೆ ಆ ಜೋಕುಲೇನ ಆ ಸ್ಥಿತಿ ಕಂಡ ನಮ್ಮ ದಾದ ಮಲ್ಪುಡಾತ ನಮ್ಮ ಯಾಪಂದನೆಲ್ಲ ಯೋಚನೆ ಮಲ್ದನ ನಮ್ಮ PUC SLC ಮಾರ್ಕ್ ಜೋಕುಲೆಗೆ ಹೆಚ್ಚೋಡು ಹೆಚ್ಚ ಪಂಡ ಇನ್ನು ಸಾರ ಕೆಲವೊಂಜಿ ಸಂಸ್ಥೆಗಳು ಮಾತ್ರ ವಿದ್ಯಾನಿಧಿ ಕೊರ್ಪಿನಕುಲು ಒಂಜಾತ ಜೋಕುಲಿನ ಸಂಪೂರ್ಣ ಖರ್ಚು ಭರಿಸಂಡ ಅವು ಓಲಾ ಒಂಜಿ ಲೆಕ್ಕದ 4 ಜೋಕುಲು 10 ಜೋಕುಲಿನ ಮಾತ್ರ ಸಾಧ್ಯ ಆಪಿನ ಉಳಿದಿನ ಜೋಕುಲಿಗೆ ಹೆಚ್ಚಂದು ಕೊರಂಡ ಒಂಜಿ 25,000 ಇಂಜಿನಿಯರಿಂಗ್ ಮೆಡಿಕಲ್ ಬೋಪಿನ 25,000 50,000 ಬದಲಾವಣೆ ಆವಡುಂದಾಂಡ ನಮ್ಮ ಸಮಾಜ ಜೋಕುಲ ಬರಡುಂದಾಂಡ ಸ್ಥಿತಿಗೆ ಬರಡುಂದಾಂಡ ದಾದ ಮಲ್ಪಡು ಪಂಡೇರ ಮಾನವ ಸಂಪನ್ಮೂಲ ಆ ಸಂಪನ್ಮೂಲನು ಸದುಪಯೋಗ ಮಲ್ಪಡುಂದಾಂಡ ಉದನೊಂಜಿ ಒಂಜಿ ಸೂತ್ರದಡಿಟೆ ರಾಜಕೀಯ ರಹಿತವಾದ ಸಾಮಾಜಿಕ ನಾಯಕತ್ವದ ಧಾರ್ಮಿಕ ನಾಯಕತ್ವದ ಸೂತ್ರದ ಅಡಿಟಿ ಸಮಾಜವನ್ನು ಕಂತ ಉಂತಾವ ತೈಕಾಡು ಅಯ್ಯಪ್ಪ ಸ್ವಾಮಿಲೊಂದು ತೈಕಾಡು ಅಯ್ಯಪ್ಪ ಸ್ವಾಮಿಲು ಆರು ನಾರಾಯಣ ಗುರುನ ಬಗ್ಗೆ ಒಂಜಿ ಪಂಕ್ತಿಯನ್ನು ವಾತೋರಿ ಬಿಲ್ಲವಿ ಅರ್ಥ ಮಾಡ್ತಾ ನೋಡು ದಾದ ಪಂಡೇರಾರು ನಾರಾಯಣ ಗುರು ಈಸ್ ಎ ವಾಯ್ಸ್ ಆಫ್ ಹ್ಯುಮ್ಯಾನಿಟಿ ಆರು ಮನುಷ್ಯತ್ವದ ಸ್ವರ ಧ್ವನಿಯಾರು ಮನುಷ್ಯತ್ವದ ಧ್ವನಿಯೇ ನಾರಾಯಣ ಗುರು ಈಸ್ ಎ ನ್ಯಾಷನಲಿಸ್ಟ್ ಆರುವರಿ ರಾಷ್ಟ್ರೀಯವಾದಿ ಆದಿತ್ಯರು ನಾರಾಯಣ ಗುರು ಈಸ್ ಎ
ಫಿಲಾಸಫರ್ ಆರೊಂಜಿ ಆಧ್ಯಾತ್ಮಿಕ ಗುರು ಆದಿತ್ಯರು. ನಾರಾಯಣ ಗುರು ಈಸ್ ಎ ರೆವಲ್ಯೂಷನರಿ, ಆರವರಿಗೆ ಕ್ರಾಂತಿಕಾರಿ ಆದಿತ್ಯರು. ಒಂದೇ ಜಾತಿ ಒಂದೇ ಧರ್ಮ ಅಂತ ಅದ್ವೈತ ಸಿದ್ಧಾಂತದ ಒಂದು ಭಾಗವು. ನಂಗೆ ನಾರಾಯಣ ಗುರು 7 ಜನ ಓದ್ದಾರ ಮನೆ ಮೂಲಕ 5 ಜನ ಉಳ್ಳರತ್ತ ತುಕ ನಾರಾಯಣ ಗುರು ಪುಸ್ತಕ ಏನು ಓದ್ದೆ, ಅರೆ ನಾನು ಜೀರ್ಣ ಮಲ್ತೊಂದೆ, ಅದನ್ನ ಚರಿತ್ರೆ ಏನು ಗೊತ್ತುಂಡು, ಆರ್ದಾದ ಸಂದೇಶ ಮಾತ್ರ ಒಂದು 2 ಜನ ಮನೆಯ ರಾತಿ ಒಂದು ನಮ್ಮ ದುರಂತ. ಏಪಮುಟ್ಟ ಬೌದ್ಧಿಕ ಕೊರತೆ ಜಿಂಜಾರೆ ಬಿಲ್ಲವ ಸಮುದಾಯಕ್ಕೆ ಸಾಧ್ಯ ಅಜ್ಜಿ ಆಣಿಮುಟ್ಟ ವಾ ವ್ಯಕ್ತಿ ಬಿಲ್ಲವೆತ್ತು ವಾ ಸಮಾಜದ ಮಿತ್ತಬಾರ್ದು ಅಂದಂಟ ಬೌದ್ಧಿಕ ಕೊರತೆ ಜಿಂಜ ಹೊಡ್ಸು ಮೂಲಿತರಿ 5 ಜನ ಉಳ್ಳಾರ ನೆಗ್ಲೆಟ್ ನೆಟ್ಲ 2 ಟೈಪ್ ಜನ ಉಳ್ಳೇರು. ಒಂಜಿ ಬಂಜಿದ ಬಡೋದಕ್ಕಳು ಬೊಕ್ಕೊಂಜಿ ಮೆದುಲ್ದ ಬಡೋದಕ್ಕಳು ಶಾಂತಪಣ್ಣ ಮೆದುಲ್ದ ಬಡದಾಯಕ ಮಾತ್ರ ಅರ್ಥ ಅಂಡ ದುಂಪಾಯರ ಹಾಕೊಂಡು ಬಂಜಿದ ಬಡದಾಯಗೆ ದುಂಪಾಯರ ಸಾಧ್ಯನೇ ಅಜ್ಜಿ ಹಡಗ ಜಿಂಜಾರ ಪೋತನೆ ವೈದೆಗೆ ಅಂಡ್ ಬಂಜಿಂಜಾರ ಪೋತನೆ ವೈದೆ ಅಂಡ್ ಹಡಗ ಜಿಂಜಾರ ಪೋತನೆ ವೈದೆ ಬಂಜಿಂಜಾರ ವೈದ್ಯ ವೈದ್ಯಗೆ ಇದೇ ಕೊಂಡೋದ್ರೆ ಪಾತ್ಯಾರ ತುಲೆ ನಾರಾಯಣ ಗುರು ಫಂಡರು ಈ ಜಗತ್ತಿನ ಪುಟ್ಟಿನ ಪ್ರತಿ ಒಂಜಿ ಬಾಲೆಲ ಒಂಜಿ ಸಾಧನೆ ಮಿತ್ತು ಬರಡು ಪಂಪಣಕ್ಕೋಸ್ಕರ ಉದ್ದೇಶ ಭಗವಂತೆ ನಂಗೆ ಮನುಷ್ಯ ಜನ್ಮ ಕೊರ್ಪೆ. ನಾರಾಯಣ ಗುರುಗಳು ಇಲ್ಲಿ ಬಿಟ್ಟು ಬೇರೆವನ್ನ ಫಂಡ್ಯ ಹಿರಿಯಾಗ್ಲೇಗೆ ಯಾನು ಪುಟ್ಟದಿನಿ ನಿಖಲೆಗೋಸ್ಕರ ಅತ್ತು ನಿಖಲು ಪುಟ್ಟದಿನಿ ಹೆಂಗೋಸ್ಕರ ಅತ್ತು ಎನ್ನ ಲೆಕ್ಕ ನಿಖಲ ಒಚ್ಚಿ ನಿಖಲ್ ಲೆಕ್ಕ ಯಾನ ಆಪುಜಿ ಅಂಚ ಅದು ನಿಖಲ ಸಾಧನೆ ಮಲ್ಪರೆ ನಿಖಲು ಪಿದಾಡ್ಲಿ ಎನ್ನ ಸಾಧನೆ ಮಲ್ಪರೆ ಯಾನ್ ಪಿರಾಡ್ವೆ ಯಾನು ಪೋಪನ ಸಾಧನೆ ನಿಖಲು ಬರೋಡ್ಚಿ ನಿಖಲು ಪೋಪನ ಸಾಧನೆ ಯಾನ್ ಬರ್ಪಜಿ ಯಾನು ಪೋಪನ ಸಾಧನೆ ನಿಖಲು ಬರೋಡು ಯಾನ್ಲ ನಿಖಲೊಟ್ಟಿಗೆ ಬರೋಡು ಬಂಡ ಯಾನ್ ಮಿತ್ತು ಬರ್ರೆ ಸಾಧ್ಯಜ್ಜಿ ಪಂಪನ ವಿಚಾರಧಾರೆಯನ್ನು ಅಪ್ಪೆ ಮನಕಲು ತೆರಪಾದು ತ್ಯಾಗ ಮಲ್ತದು ಜಗತ್ತಿದ ಗುರುವಾಯಿ ನೆಂಚಾರ ನಾರಾಯಣ ಗುರುಕುಲು ಅರೆ ನಮ್ಮಲ್ಲ ಒಂಜಿ ಜಾತಿದ ಗೋಡೆ ಎಡುಕುಲ್ಲದ ನೆನಪದಿಲೆ ಬುದ್ಧೆಲ್ಲ ಸಂದೇಶ ಕೊಡ್ತೆ ಆನನೇ ಒಂಜಿ ಮತ ಅಂಡ್ ಯೇಸು ಕ್ರಿಸ್ತರೆಲ್ಲ ಸಂದೇಶ ಕೊರಿಯರು ಅಕ್ಕಲಲ್ಲ ಒಂಜಿ ಸಮುದಾಯ ಅಂಡ್ ಮೊಹಮ್ಮದ್ ಪೈಗಂಬರ್ ಒಂಜಿ ಸಂದೇಶ ಕೊರಿಯರು ಅಕ್ಕಲನ್ನ ಒಂಜಿ ಸಮುದಾಯ ಅಂಡ್ ಜರಾತುಸ್ತೆ ಒಂಜಿ ಸಂದೇಶ ಕೊರಿಯೆ ಆಯನ ಒಂಜಿ ಸಮುದಾಯ ಅಂಡ್ ಬಸವಣ್ಣ ಒಂಜಿ ಸಂದೇಶ ಕೊರಿಯೆ ಅಕ್ಕಲನ್ನ ಒಂಜಿ ಜಾತಿ ಅಂಡ್ ಗುರು ನಾನಕರು ಒಂಜಿ ಸಂದೇಶ ಕೊರಿಯರು ಸಿಕ್ಕು ಜನಾಂಗ ಅಂಡ್ ನಾರಾಯಣ ಗುರು ಈತು ಕೊರಿಯರಿ ಅಲ್ಲ ಒಂಜಿ ವೇತನ ಗುಂಪು ಅಂತೀರ ವೇತನ ಒಂಜಿ ಅನ್ಯಾಯ ಆತೀರ ಇಜ್ಜತ್ತೆ ಅರೇನು ನಮ್ಮ ದಾಯ ಗೋಡೆ ಕುಲ್ಲಾವಡು ಅರೇನು ದಾಯ ಗೋಡೆ ಕುಲ್ಲಾವಡು ನಾರಾಯಣ ಗುರುನು ಈ ಜಗತ್ತದ ಪಂಡೆ ರೆಕಾರ್ಡ್ ಪದ್ಮರಾಜರು ಪೋಪ್ ಫ್ರಾನ್ಸಿಸ್ ಆರು ಪಂಡೇರು ಇನಿ ಜಗತ್ತಿಗೆ ನಾರಾಯಣ ಗುರು ಅಗತ್ಯತೆ ಉಂಡು ಈಸ್ ದ ರಿಯಲಿ ವಿಶ್ವಗುರು ನಂಗೆ ಅರ್ಥ ಆತಿಜಿ ಮಾಡಿದಾಗಲೆಲ್ಲ ಅರ್ಥ ಆತಿಜಿ ಕೈ ತಲ್ದ ಓಲ್ ಇರ್ಲಾಗ ಅರ್ಥ ಆತಿಜಿ ನಂಗೆ ಸುರುಕು ನಮ್ಮ ನಾರಾಯಣ ಗುರುನು ಸ್ಥಾಪನೆ ಮಲ್ಪನಾಗ ಅರ್ನ ಸಂದೇಶ ನಂಗೆ ಗೊತ್ತುಬೋಡು ಆರ ದಾಯಿಗೆ ಆಯ್ ವಿಶ್ವಗುರು ಆಯರು ಅವು ಗೊತ್ತಿಜಿನ ಆಪಜಿ ನಿಕ್ಕಲ್ಡನ್ನ ವಿನಂತಿ ಇತ್ತೆ ನೆಚ್ಚ ಪಾತ್ರ ಅಂದ್ರೆ ಸಮಯ ಇಜ್ಜಿ ಸುರೂಕು ಯಾನ್ ಬಡವೇ ಪಂಪನಂಚಿತ್ತನ ಪಟ್ಟಿತ್ತಂಡ ಇನ್ನಿಡ್ದು ಬಕ್ಕ ಆ ಪಟ್ಟಿದ್ದೆ ಪುಲೆ ಕಣ್ಣು ಕೆವಿ ಮೂಗು ನಾಲೈ ಕೈ ಕಾರು ಮೆದುಳು ಒಂದು ಪ್ರತಿ ಒಂಜಿ ಜಾತಿದಾಗಲ ಭಗವಂತೆ ಕೊಡ್ತೆ ಈ 7 ಸಂಪತ್ತನ್ನು ಸಚ್ಚಿದರೆ ಈ 7 ಸಂಪತ್ತನ್ನು ನಮ್ಮ ಉಪಯೋಗ ಮಲ್ಪರೆ ಆ ಒಂದನೇ ಐ ಮಿತ್ತು ಬರ್ರೆ ಸಾಧ್ಯ ಅಜ್ಜಿ ದಿಸ್ ಇಸ್ ವಾಸ್ತವಿಕ ಮೂರು ಪೂರ ಕಣ್ಣು ತೊಂಜಿನೋಗ್ಲೇ ಪೋನಿ ಕಣ್ಣು ತೊಂಜಿನೋಗ್ಲಿ ಏರು ಉಳ್ಳರು ಕೆಪಿಕರನೋಗ್ಲಿ ಏರು ಉಳ್ಳರು ಮೂಗಿತ್ತಲ್ಲ ಗಾಳಿ ತೊಂದಿನೋಗ್ಲಿ ಏರು ಉಳ್ಳರು ಕೈ ಇತ್ತಲ ಬೆನೇರಿ ಆಪುಜಿ ಕಾರಿತ್ತಲ ದುಂಬಾಯರ ಆಪುಜಿ ಕಣ್ಣಿತ್ತಲ ತುಯರ ಆಪುಜಿ ಕೆವಿ ಇತ್ತಲ ಕೇಂದ್ರ ಆಪುಜಿ ಮೆದುಳಿತ್ತಲ ಯೋಚನೆ ಮಲ್ಪರೆ ಆಪುಜಿ ಕೈ ಇತ್ತಲ ಬೆನಿಯರ ಆಪುಜಿ ಕಾರ್ ಇತ್ತಲ ನಡಪರ ಆಪುಜಿ ಅಂಡ ಹೂ ಇಸ್ ರೆಸ್ಪಾನ್ಸಿಬಲ್ ದೇವರು ರೆಸ್ಪಾನ್ಸಿಬಲ ಸಾಲಿಯಾಂಡ್ರ ರೆಸ್ಪಾನ್ಸಿಬಲ ಸತ್ಯದ ಸುರತ್ಕಲ್ ರೆಸ್ಪಾನ್ಸಿಬಲ ರುಕ್ಮಿಣಿ ಪೂಜಾರಿ ರೆಸ್ಪಾನ್ಸಿಬಲ ಏರು ದೇವರ ಕೊರ್ತನ ಚಿತ್ರ ಈ ಸಂಪತ್ತನ್ನು ಇಡೀ ಜಗತ್ತದ ನಮ್ಮ ದೇಶದ ಮಹಾಮಾನ ಮುಖೇಶ್ ಅಂಬಾನಿ ಆಗಿದಾದ ಆಯ್ನ ನಮ್ಮ ಧೀರುಭಾಯಿ ಅಂಬಾನಿ ಇತ್ತೆ 800 ರೂಪಾಯಿಗೆ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಮಾರಂತ ಧೀರುಭಾಯಿ ಅಂಬಾನಿ ಸೈನ 25,855 ಕೋಟಿದ ಧ್ವನಿ ಬಂದು ದೇಶದ ಕೇಂದ್ರ ಸರ್ಕಾರ ಅರ್ನಂದು ಕೊರಿಯರತ್ತ ಅರೆಂಚಾಯರು ನಂಕಾಯರು ಸಾಧ್ಯಜ್ಜ ನಂಕಲಾರ ಸಾಧ್ಯ ಉಂಡು ಆಟ ದಾನೆ ಅಲ್ಪಣಿ ಪಣ್ಲಕ್ಕನೆ ಸಾಧ್ಯ ಸ್ವಾರ್ಥ ಅಂಚದೊನಗ ಆಯ ರಾಜ್ಯಕ್ಕೆ ಮೇನ್ ರಾಜ್ಯ ಐನು ಬಿಡ್ಲೆ ಫಸ್ಟ್ಗೆ ಯಾನ್ ಎಂಟೆ ಎಡ್ಡಾಪಣಿ ಯೋಚನೆ ಮಲ್ಪಲೆ ಸುರೂಕು ವಿದ್ಯಾವಂತರು ಅಲ್ಲಿ ನಾರಾಯಣಗುಡ ಐನೇ ಪಂಡಿನಿ ಯಾವಾಗ ನಿನ್ನ ಮನೆ ನಿನ್ನ ಮಕ್ಕಳು ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಟ್ಟಿರೋ ಆಗ ನೀನು ಜಗತ್ತಿನ ವ್ಯಕ್ತಿ ಆಗ್ತಿ. ಸ್ವಾಮಿ ವಿವೇಕಾನಂದರು ಪಂಡಿರು ನಂಗೆ ದೇವರ ನಂಬಿನ ಆಸ್ತಿಕೆ ದೇವರ ನಂಬನೆ ನಾಸ್ತಿಕೆ ಎಂದು ವಿವೇಕಾನಂದ ಪಂಡಿರು ಯಾರು ತನ್ನನ್ನು ತಾನು ನಂಬುವುದಿಲ್ಲ ಅವನು ನಾಸ್ತಿಕ, ಯಾರು ತನ್ನನ್ನು ನಾನು ನಂಬುವುದಿಲ್ಲ ಅವನು ನಾಸ್ತಿಕ, ತನ್ನನ್ನು ನಂಬುವ ಮಾತ್ರ ಅವ ಆಸ್ತಿಕ ಎಂದು ಸ್ವಾಮಿ ವಿವೇಕಾನಂದರು ಪಂಡಿರು. ಬಸವಣ್ಣ ದಾಂಡ್ ಪಂಡಿರು
ಕಲ್ಲು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ವಿಗ್ರಹ ದೇವರು ದೇವರಲ್ಲ, ಸೇತುಬಂಧ, ರಾಮೇಶ್ವರ, ಕೇದಾರ, ಗೋಕರ್ಣನಾಥ ಮುಂತಾದ ಪುಣ್ಯಕ್ಷೇತ್ರಗಳಲ್ಲಿಯ ದೇವರು ದೇವರಲ್ಲ. ತನ್ನ ತಾನರಿದು ತಾನ್ಯಾರೆಂದು ತಿಳಿದಳೆ ನೀನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಂಡೇರು. ನಿನ್ನ ಕಾಲೇ ಕಂಬ, ನಿನ್ನ ದೇಹವೇ ದೇಗುಲ, ನಿನ್ನ ಶಿರವೇ ಹೊನ್ನ ಕಳಸವಯ್ಯವಣ್ಣ ನನ್ನ ಚಿತ್ರ. ಬಸವಣ್ಣನೆಲ್ಲ ಅರ್ಥ ಮಲ್ಪುಗ, ನಾರಾಯಣಗುರು ಅರ್ಥ ಮಲ್ಪುಗ, ಕೋಟಿ ಚೆನ್ನೈರ ಚರಿತ್ರೆ ನನಗೆ ಜನ ಗೊತ್ತಿಜ್ಜಿ. ನಮ್ಮ ಓದಿಜ್ಜಿ ಒಂದು ದುರಂತ ಓದರೆ ನಮ್ಮ ಜೋಕ್ಲೆಗೆ ಯಾನ್ ಕೇಳಿ ಕಟ್ಟಡ ಆಪನದ ಒಟ್ಟಿಗೆ ವಿಲ್ಲವ ಸಮುದಾಯದ ಜ್ಞಾನವಂತ ಸಮಾಜವನ್ನು ಕಟ್ಟಂತಿದ್ರೆ ಕೆಲಸ ಅವಡು ಪ್ರತಿ ಒಂದು ಇಲ್ಲಡೆಗಲ ನಾರಾಯಣ ಗುರುನ ಪುಸ್ತಕ ನಿಂಜಿ ಮುಟ್ಟಲೆ ಕಟ್ಟಡ ದುಮ್ಮು ಮಾತ 10 ಗ್ರಾಮದ ಇಲ್ಲಿನ ಸಂಪರ್ಕ ಮಲ್ಪಲೆ ಸಂಪರ್ಕ ಇತ್ತನ ಮಾತ್ರ ನಂಗೆ ಸಂಘಟನೆ ಮಲ್ಪರ ಆಪಡು. ಸಂಘಟನೆ ಬಂಡ ಬರೀ ಜಾತಿ ಸಂಘಟನೆ ಹತ್ತು ಯೋಜನೆ ಒಕ್ಕ ಯೋಚನೆ ಮನಸ್ಥಿತಿನ ಬದಲು ಮಲ್ಪನಂಚಿತ್ತಿನ ಸಂಘಟನೆ ಅವಳು ಅಪ್ಪಗ ಮಾತ್ರ ಲಂಕದಂತಾರೆ ಆಪಣ್ ಪಂಡು ವಿಶ್ವಗುರು ಆಪನದ ಒಟ್ಟಿಗೆ ನಮ ಏಪ ಮಿತ್ತು ಬರ್ಪಣಿ ಅವನು ಒಡೆ ಚಿಂತನೆ ಓಡು ಅವು ಕಡಿಮೆ ಉಂಡು ಅಪ್ಪೆ ನಕ್ಕಲು ಮನಸ್ಸು ಮಲ್ತಂಡ ಖಂಡಿತ ಸಾಧ್ಯ ಉಂಡು. ನಮ್ಮ ಇಲ್ಲ ಎಲ್ಲಂಜಿ ಶಿಲಾನ್ಯಾಸದ ಸಂಘಟನೆ ಈ ಇನಾಗ್ರೇಷನ್ ಆನಾಗ 10 ಗ್ರಾಮದ ಪ್ರತಿವರೂ ಇಲ್ಲ ಮಾತಾ ಜಾತಕ್ಲ ಬರೋಡು ಇನ್ನೀಗ ಖುಷಿಯಾಣ ಮಾತಾ ಜಾತಕ್ಲ ಉಲ್ಲ ನಮ್ಮ ಒಟ್ಟಿಗೆ ಉಲ್ಲ ಅವು ಆ ಚಿಂತನೆ ನಮ್ಮ ಬೋಡು ನಾರಾಯಣ ಗುರುನ ಚಿಂತನೆ ಓಡು ಹಿಂದಂಡ ಬಂಟ್ರಿಂದ ಇಲ್ಲತ್ತೆ ನಮ್ಮ ಮಕ್ಕಳೇ ಮಣ್ಮಕ್ಳು ಉಳ್ಳೇರು ನಮ್ಮ ಮಕ್ಕಳೇ ಬಂಟ್ರೆ ಏನು ಚೇಂಜ್ನಾ ದಿಸ್ ವಿ ಹ್ಯಾಡ್ ಟು ಚೇಂಜ್ ದಿಸ್ ಮೈಂಡ್. ನಮ್ಮ ಚೇಂಜ್ ಮಾನಸಿಕ ನಮ್ಮ ತರಟಿ ಯಾನು ಬೆಡವೇ ಹಿಂದುಳಿದೆ ಏಪ ಮುಟ್ಟ ಇಪ್ಪರು ಹೆಂಗೆ ಅರ್ಥ ಆಬಜಿ ನಟ್ಟು ನಾವು ಬಿರುವೇರ ಬಿಲ್ಲವೇನೆ ನಟ್ಟುನೇನಾ ನಟ್ಟು ನನ್ನ ಚಿತ್ರ ಜಾತಿಯಾರವಲ್ಲಿ ಧೈರ್ಯ ಪ್ರಮಾಣಿಕೆ ನಿಷ್ಠೆಗೆ ಈ ದೇಶಡು ಈ ಮಣ್ಣಡು ಈ ನಾರಾಯಣ ಗುರು ಮಾಡು ಕೋಟಿ ಪಟ್ಟು ಮಣ್ಣಡು ಇತ್ತಿನ ದಂಡ ಅವು ಬಿಲ್ಲವ ಸಮುದಾಯ ಮಾಡಿ ನಮ್ಗೆ ಒತ್ತು ಮಾಡುವ ಅಂತ ಫಸ್ಟ್ ನಿಗಳದು ಮುದಿದು ಮಾತಿರಲ್ಲ ಎಡ್ಡ ಕೆಲಸ ಮಲ್ಪಗ 10 ಜನಕ್ಕೆ ಬೋಡಾಪಲೆಕ್ಕ ಬದುಕುಗ ಈ ತರೆ ತಗ್ಗದ ಬದುಕುನ ಹಿಡ್ದು ಸೈಪುನ ಎಡ್ಡೆ 100 ಕಾಲ ಹಂದಿಯಾಗಿ ಬಾಳುವುದಕ್ಕಿಂತ 100 ಕಾಲ ನಂದಿಯಾಗಿ ಬಾಳಬೇಕು, 3 ಕಾಲ ನರಳಿ ಬಾಳುವುದಕ್ಕಿಂತ 3 ಕಾಲ ಅರಳಿ ಬಾಳಬೇಕು ಅನ್ನೋ ಚಿಂತನೆ ರಡ್ಡು ಪಾತ್ರ ಅವಕಾಶಗಳು ನಿಗಲಿಗೆ ಏನು ರಡ್ಡು ಬಾದ ಉಂಟವೇ. ಜೈ ಹಿಂದ್. ಹಿರಿಯರ್ ನಕಲು ಪಂಡಿನಂಚಿನ ಪಾತೆರನಕ್ಕೆ ಏನೋಡಾಪುಂಡು ನಮ್ಮ ಜೋಕುಲಿನೇ ಕಾಣೆ ಶಾಲೆಗೆ ಪೋಪ ಶಾಲೆ ಹಿಡ್ದು ಬತ್ತು ಮಧ್ಯಾಹ್ನ ಅವಳೆ ಉಣ್ಪ ಬೈಯಾಗ ಶಾಲೆ ಪೋದ್ ಬತ್ತದ ಟ್ಯೂಷನ್ ಕಡಪುರುವರು ಟ್ಯೂಷನ್ ಬತ್ತು ರಾತ್ರಿ ಇಲ್ಲಾಡ್ ಬತ್ತಿಪೇಟೆಗೆ ಬಕ ಬಕ ತಿನ್ಪವ ಜೆಬ್ಡವ ಕಾಣೆಲ್ಲಕ್ಕೊಂದು ರುಟೀನ್ ಲೈಫ್ದ ಲೆಕ್ಕ ನಮ್ಮ ಜೀವನ ಪೋನುಂಡು ನಮ್ಮ ಒಂಚೂರು ಆಲೋಚನೆ ಮಲ್ಪಡು ನಮ್ಮ ಜೋಕ್ಲೆಗೆ ಟ್ಯೂಷನ್ ಬೋರ್ಡ ಬಂದು ತುಂಬುದ ಕಾಲ ಅಂಡ ನಂಗೆ ಅಪ್ಪೆಮ್ಮಗ ವಿದ್ಯೆ ಇತ್ತಿಜಿ ಬುದ್ಧಿಜ್ಜಿ ಎರಡೆಲ್ಲ ಕಲ್ಪದಿನಾಯೇ ಒಂದು 2 ಶಬ್ದ ನಮ್ಮ ಜೋಕ್ಲೆಗಳ ಕಲ್ಪ ಹೊಡಿತು ನಾಡ ಇನಿ ಇಂಚಿಜ್ಜಿ ನಂಗೆ ಪೂರ ವಿದ್ಯೆ ಕೊಡ್ತೇರು ನಂಗೆ ಎಡ್ಡೆ ವಿದ್ಯೆ ಉಂಡು ನಮ್ಮ ಜೋಕ್ಲೆನ ನಮ್ಮ ಜಕ್ಕೆಳ್ಳು ಕುಲ್ಲದು ರಡ್ಡು ಒಂಜಿ ಪೊರ್ಲುದ ಒಂಜಿ ಮೋಕೆ ಮಲ್ತದ ರಡ್ಡು ವಿದ್ಯೆ ಕಲ್ಪ ಎರಡ ಆಯ್ತು ಮಲ್ಲ ವಿದ್ಯೆ ಬೇತೆ ಒಂಜಿಲ ಇಜ್ಜಿ ಬಂದಿಯಾನ ಪನ್ರೆ ಈಚೆ ಪಡ್ಪೆ ಆಯ್ತಾ ಒಟ್ಟಿಗೆ ಬಂದುಲೆ ನಮ್ಮ ಜೋಕ್ಲೆಗೊಂಜಿ ಇನಿ ಮಾತೆರ್ಲ ಪನ್ನಗ ಪಂಡೇರು ವಿದ್ಯೆ ಕಲ್ಪರೆ ಆವಂದಿನ ಜೋಕ್ಲೆಗೆ ದಾಂಡಲ ನಮ್ಮಡ್ದ ಆಪಿನಂಚಿನ ಸಹಾಯ ಮಲ್ತದ ಐಕ್ಲೆಗೊಂಜಿ ವಿದ್ಯೆ ಕೊರ್ನ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ 5 ಮಿತ್ತದ ಪೂಜೆ ಪುನಸ್ಕಾರ ನಮ್ಮ ಒವ್ಲಾ ಬೊಡ್ಚಿ ಬನ್ಪೆ ಆರು ಒಂಜೆ ಪಂತಿನೇ ನಿಕಲು ವಿದ್ಯೆಡ್ದು ಗಟ್ಟಿ ಆಲೆ ಪಂದು ಆ ಒಂಜಿ ಕೆಲಸನ ನಮ್ಮ ಖಂಡಿತವಾದ್ಲ ಮಲ್ಪೋಡು ಪಂದು ಪನೊಂದು ಐನಾತ್ ನಮ್ಮ ಜೋಕ್ಲೆ ನಿಂಚಿನ ಸಂಘ ಸಂಸ್ಥೆಗೆ ಸೇರ್ನಂಚಿನ ಕಾರ್ಯನ್ ಮಲ್ಪೋಡು ಇನ್ನು ನಮ್ಮ ಹಿರಿಯರ್ ನಕಲು ಬರ್ಪ ಕಿರಿಯರ್ ನಕಲು ಇಲ್ಲಡ ಮೊಬೈಲ ತೆಂಚಿನಲ್ಲ ಒಂಜಿ ಕೆಲಸ ಡುಪ್ಪುವೆರು ಅಪ್ಪೆಲ್ಲೂ ನಮ್ಮ ಬತ್ತದ ಮಾತ ಕೆಲಸ ಮಲ್ಪುವ ಕಾಂಡೆ ಬತ್ತದ ಜಾಲ ಆಡ್ತದ ಅಲ್ಪ ಪೊರ್ಲು ಮಲ್ತದ ಕುಕ್ಕದ ತಪ್ಪು ಕಟ್ಟದು 5 ಬೊಕ್ಕ ಮಧ್ಯಾಹ್ನಾಗ ನೊಪ್ಪು ಬಲಸದು ರಿಶೀಟ್ ಮಲ್ಪುನ ಬೈಯಾಗ ಕೂಡ ಅರ್ಥ ಪೋಪಿನಂಚಿನ ಗೆಲ್ಯ ಮಾತ ನಮ್ಮ ಅಪ್ಪೆಲ್ಲೂ ಮಲ್ತಂಡ ನಮ್ಮ ಜೋಕುಲಿನೇ ನಮ್ಮ ಸಂಘಟನೆಗೆ ಬರ್ರೆ ತಯಾರಿಜ್ಜರು ಯಾನ್ ಈತೆ ಪನ್ಪಿನಿ ಒಂಜಿ ಕವಿ ಬಂತೆಗೆ 7 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ನಮ್ಮ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಬಂದು ಸುರುಟು ನಮ್ಮ ಜೋಕ್ಲೆನ್ ಸಮಾಜಮುಖಿ ಒಂಜಿ ಕಾರ್ಯಕ್ರಮ ಫಸ್ಟ್ಗೆ ನೆನಪಾಪಣೆ ಮಾಡಿದ ನಾರಾಯಣ ಗುರು ಸಭಾಭವನ ಈಶ್ವರ ಪೂಜೆಲ್ಲ ಈ ಜನ ನಾರಾಯಣ ಸಾಲಿರ ಪನ್ನಂಡ ಸೀದಾ ಜನಾರ್ದನ ಪಾತೆರ್ಲಿ ಆನಿ ಕಾಲಿತ್ತಿನ ನಿಗುಲು ಕಾರ್ಯಕ್ರಮ ಮನ್ಪಲ ಐಕೆ ಉವೇ ಒಂಜಿ ರೀತಿದ ಕಟ್ಟುಕಟ್ಟಲೆಜ್ಜಿ ಎಂಗ್ಲಿಗೆ ದಯಬಣ್ಣಗ ಮಂತ್ರದ ಐಕೆ ಹೆಂಚಿನ ಆಪಣ ಐದಾರೆ ನಿಕುಲು ಐಟು ಆತ ಇತ್ತಿಂದ ಹತ್ತು ಕೊರ್ಲೆ ಪಣದಿಗೆ ಮನ್ಪಣ ಅಂಚಿನ ಒಂಜಿ ಮಲ್ಲ ಮಟ್ಟದ ರಡ್ಡು ಪಿಲ್ಲರ್ಲು ಈ ಬಿಲ್ಲವ ಸಮಾಜದ ಈಶ್ವರ ಪೂಜೆಯಲ್ಲಿ ಅಂಜನ ನಾರಾಯಣ ಶಾಲೆ ಅನ್ರಿ ಅಕಲ್ನ ನೇತೃತ್ವಡು ಇನಿ ಈ ಬಾಗಡು ಪೊಸತ್ತಾದು ಇನಿ ಬೀಸ್ಟ್ ಹೊಡೆದು ಬುಡ್ಡ ಮಾನಿಗೆ ಬಂದಾಗ ಫಸ್ಟ್ಗೆ ತಿಕ್ಕುನ ನನದ
ಒಂಜಿ ಸುಸಜ್ಜಿತವಾದ ಸಭಾಭವನ ಪಂಡ ಮಾನಿ ನಾರಾಯಣ ಗುರು ಮಂದಿರದ ಈ ಒಂಜಿ ಸಭಾಭವನ ಇಂಗೆ ಭಾರಿ ಸಂತೋಷ ಎಂಜಿನ ಮಂಡ ಈ ಬಿಲ್ಲವ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಪದಾಧಿಕಾರಿ ಸದಸ್ಯರ ನಕಲು ಬಾರಿ ಎಡ್ಡೆ ಒಂಜಿ ತೀರ್ಮಾನ ಮಲ್ತೇರು ನಮ್ಮ ಸುರು ಆಯ್ನಂಚಿನ ಆ ಒಂಜಿ ಸಮುದಾಯ ಭವನ ರಾಷ್ಟ್ರೀಯ ಹೆದ್ದಾರಿಗೆ ಪೋಯಿನದಾದ್ರೆ ನಾರಾಯಣ ಗುರು ಸೇವಾ ಸಂಘದ ಮೂಲಕ ನಾರಾಯಣ ಗುರು ಮಂದಿರ ಕಟ್ಟೋಡು ಅನ್ನಪೂರ್ಣೇಶ್ವರ ಗುಡಿ ಕಟ್ಟೋಡು ಕೊಂಚ ಸಮುದಾಯ ಭವನ ಮನ್ಪೋಡು ಐತ ಒಟ್ಟಿಗೆ ನಾರಾಯಣ ಗುರು ಸಹಕಾರ ಸಂಘ ನೇನು ಕೂಡ ನಡಪೋಡು ಪರ್ಪಣದ ಒಂದು ತೀರ್ಮಾನ ಮಂತ್ರ ಅವು ನಿಜವಾದಲ್ಲ ಆಕಲ ಅಭಿನಂದನೆಗೆ ಅರ್ಹರು ನಾನು ಈ ಸಂದರ್ಭ ಪಡೋದಿಲ್ಲ ನಾನು